ಆ ಐಪಿಎಸ್ ಜೋಡಿ ವಿವಾಹದಲ್ಲಿ ಹಾಟ್ ಟಾಪಿಕ್ ಆದ ದೂದ್ ಪಿಲಾಯ್ ಆಚರಣೆ. ನಮ್ಮ ದೇಶದಲ್ಲಿ ವಿವಾಹ ಸಂಬಂಧ ವಿಭಿನ್ನ ಪದ್ಧತಿಗಳು ಆಚರಣೆಯಲ್ಲಿವೆ. ಇತ್ತೀಚೆಗೆ ಮಾರ್ಚ್ 29ರಂದು ವೈವಾಹಿಕ ಬಂಧನಕ್ಕೆ ಒಳಗಾದ ಉತ್ತರ ಪ್ರದೇಶ ಕೇಡರ್ ಐಪಿಎಸ್ ಜೋಡಿಯ ಮದುವೆ ಸಮಾರಂಭದಲ್ಲಿ ನಡೆದ ದೂದ್ ಪಿಲಾಯ್ ಸಂಪ್ರದಾಯ ಎಲ್ಲರ ಗಮನ ಸೆಳೆದಿರುವುದಲ್ಲದೆ ಭಾರೀ ಚರ್ಚೆಯ ವಿಷಯವೂ ಆಗಿದೆ. ಇದಕ್ಕೆ ಕಾರಣವೆಂದರೆ ಮದುಮಗನ ಮೆರವಣಿಗೆಗೆ ಮುನ್ನ ನಡೆಸುವ ಈ ಸಂಪ್ರದಾಯ ಬಹಳಾನೇ ವಿಶಿಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ದೂದ್ ಪಿಲಾಯ್ ಎಂದರೇನು ತಿಳಿದುಕೊಳ್ಳೋಣ. ರಾಜಸ್ಥಾನದ ಬಾರ್ಮಾರ್ ಜಿಲ್ಲೆಯವರಾದ ಐಪಿಎಸ್ ಅಧಿಕಾರಿ ಕೆಕೆ ಬಿಷ್ಣೋಯ್ ಮಾರ್ಚ್ 29ರಂದು ಜೋಧ್ಪುರ ಐಪಿಎಸ್ ಅಧಿಕಾರಿ ಅಂಶಿಕಾ ವರ್ಮಾ ಅವರನ್ನ ವಿವಾಹವಾದ್ರು. ಈ ಜೋಡಿ 2023ರಲ್ಲಿ ಪರಸ್ಪರ ಭೇಟಿಯಾಗಿದ್ರು. ಪರಿಚಯ ಪ್ರೀತಿಗೆ ತಿರುಗಿದ ನಂತರ ವಿವಾಹವಾಗಿ ಪರಿವರ್ತನೆಗೊಂಡಿದೆ. ಈ ದಂಪತಿ ವಿವಾಹದಲ್ಲಿ ಆಚರಿಸಲಾದ ಸಂಪ್ರದಾಯ ಎಲ್ಲರ ಗಮನ ಸೆಳೆದಿದೆ. ಅದೇನೆಂದ್ರೆ ಮದುಮಗ ಮೆರವಣಿಗೆ ಹೊರಡುವ ಮುನ್ನ ನಡೆದ ದೂದ್ ಪಿಲಾಯ್ ಆಚರಣೆಯಲ್ಲಿ ಐಪಿಎಸ್ ಅಧಿಕಾರಿ ಬಿಷ್ಣೋಯ್ ಪಾಲ್ಗೊಂಡಿದ್ರು. ಅದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗಿದ್ದು, ಈ ಸಂಪ್ರದಾಯ ತೀವ್ರ ಕುತೂಹಲವನ್ನೇ ಸೃಷ್ಟಿಸಿದೆ. ಹಾಗಾದ್ರೆ ದೂದ್ ಪಿಲಾಯ್ ಅಂದ್ರೇನು? ದೂದ್ ಪಿಲಾಯ್ ಎಂಬುದು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ವಿವಾಹ ಸಂದರ್ಭಗಳಲ್ಲಿ ಆಚರಿಸಲಾಗುವ ಒಂದು ಸಂಪ್ರದಾಯ. ಇಲ್ಲಿ ಮದುಮಗನ ತಾಯಿ ಸಾಂಕೇತಿಕವಾಗಿ ಮಗನಿಗೆ ಸೆರಗಿನಡಿ ಹಾಲು ಉಣಿಸಿ ಆಶೀರ್ವದಿಸಿ ಅವನ ಜವಾಬ್ದಾರಿಗಳನ್ನ ನೆನಪಿಸುವುದಾಗಿದೆ. ಇದೊಂದು ಭಾವನಾತ್ಮಕ ಸಂಪ್ರದಾಯ. ಇದು ಕೇವಲ ಸಾಂಕೇತಿಕ ಕ್ರಿಯೆ. ತಾಯಿಯ ಸೆರಗಿನ ಅಡಿಯಲ್ಲಿ ಹಾಲು ಉಣಿಸುವ ಮೂಲಕ ತಾಯಿ ತನ್ನ ಹಾಲು ನೀಡಿ ಪ್ರೀತಿ ಮತ್ತು ಆಶೀರ್ವಾದ ನೀಡುತ್ತಾಳೆ. ಮಗ ದೊಡ್ಡವನಾಗಿದ್ದು ವೈವಾಹಿಕ ಜವಾಬ್ದಾರಿ ನಿಭಾಯಿಸಲು ಪ್ರವೇಶಿಸುತ್ತಿದ್ದಾನೆ. ಮಗನಿಗೆ ಸದಾ ಆ ತಾಯಿಯ ಆಶೀರ್ವಾದ ಇರುತ್ತೆ ಎಂಬುದನ್ನ ಈ ಸಂಪ್ರದಾಯ ಸಂಕೇತಿಸುತ್ತೆ. ಈ ಆಚರಣೆ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತೆ. ಪ್ರಾಚೀನ ಕಾಲದಲ್ಲಿ ಸೈನಿಕರು ಯುದ್ಧ ಭೂಮಿಗೆ ಹೋಗುವ ಮೊದಲು ತಮ್ಮ ತಾಯಿಯ ಪ್ರೀತಿಯನ್ನ ನೆನಪಿಸಿಕೊಳ್ಳಲು ಈ ಆಚರಣೆ ಮಾಡುತ್ತಿದ್ದರು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ಆಚರಣೆ ಹೆಚ್ಚಾಗಿ ಹರಿಯಾಣ, ಬಿಹಾರ ಮತ್ತು ಪಶ್ಚಿಮ ನೇಪಾಳದಂತಹ ಪ್ರದೇಶಗಳಲ್ಲಿ ಮಾತ್ರ ಆಚರಿಸಲಾಗುತ್ತೆ. ನಮ್ಮ ದೇಶ ವೈವಿಧ್ಯತೆಗಳ ದೇಶ. ಕೇವಲ ಭಾಷೆಗಳು ಮಾತ್ರವಲ್ಲ, ಸಂಪ್ರದಾಯಗಳು ವಿಭಿನ್ನವಾಗಿರುತ್ತವೆ. ಮಾತೃದೇವೋಭವ. ಹಿಂದೂ ಸಂಸ್ಕೃತಿಯಲ್ಲಿ ತಾಯಿಗೆ ದೇವರ ಸ್ಥಾನ ನೀಡಲಾಗಿದೆ.